ಮಾತರಿಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡು ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಊಟಿಯಲ್ಲಂತೂ ರೆಸಾರ್ಟ್ಸ್ ಗಳಿಗೆ ಲೆಕ್ಕನೇ ಇಲ್ಲ. ನಾವು ಸಿಕ್ಕಾಪಟ್ಟೆ ಗೂಗಲ್ ಮಾಡಿ ಸೆಲೆಕ್ಟ್ ಮಾಡಿದ ರೆಸಾರ್ಟೇ ವೆಸ್ಟರ್ನ್ ವ್ಯಾಲಿ ರೆಸಾರ್ಟ್ಸ್. ಊಟಿ ಸಿಟಿಯಿಂದ ಒಂದು 14 ಕಿಲೋಮೀಟರ್ಸ್ ದೂರದಲ್ಲಿದೆ ರೆಸಾರ್ಟ್. ಸುತ್ತಮುತ್ತ ಎಲ್ಲಿ ನೋಡಿದ್ರು ನಿಮಗೆ ಕಾಣೋದು ಖಾಲಿ ಟೀ ಎಸ್ಟೇಟ್ ಗಳು, ಬ್ಯೂಟಿಫುಲ್ ಆಗಿರೋ ವ್ಯೂ, ಮೌಂಟೇನ್ಸ್ ಗಳು. ಅದ್ರ ಮಧ್ಯೆ ಇರುವ ಈ ರೆಸಾರ್ಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ, ನನ್ನ ಇವತ್ತಿನ ವ್ಲಾಗ್ ಅಲ್ಲಿ ವೆಸ್ಟರ್ನ್ ವ್ಯಾಲಿ ರೆಸಾರ್ಟ್ ಹೇಗಿದೆ, ನಾವ್ ಅದಕ್ಕೆ ಎಷ್ಟು ಪೇ ಮಾಡಿದ್ವಿ, ಆಂಬಿಯನ್ಸ್ ಹೇಗಿದೆ, ಎಲ್ಲದನ್ನು ತೋರಿಸ್ಕೊಡ್ತೀನಿ. ಚಲೋ, ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಇದು ರಿಸೆಪ್ಷನ್ ಏರಿಯಾ. ಯಾವುದೇ ಹೋಟೆಲ್ಗೆ ಹೋಗ್ಲಿ, ರೆಸಾರ್ಟ್ಗೆ ಹೋಗ್ಲಿ, ಫಸ್ಟ್ ಪ್ರೊಸೀಜರ್ ಬಂದು ಚೆಕ್ ಇನ್ ಮಾಡೋದು. ಇಲ್ಲಿ ಚೆಕ್ ಇನ್ ಟೈಮಿಂಗ್ಸ್ ಬಂದು 2 ಗಂಟೆ, ಚೆಕ್ಔಟ್ ಬಂದು 12 PM. ಸೊ ನಾವು ಈವ್ನಿಂಗ್ ಹೋಗಿ ಚೆಕ್ ಇನ್ ಮಾಡಿದ್ವಿ. Here is our room tour. Room for next 2 days. What are you doing? ಬಿಸಿನೀರು ಗೀಸರ್ ಆನ್ ಮಾಡಿದ್ವಿ, ಬರುತ್ತೆ. ರೆಸಾರ್ಟ್ ಅಂತೂ ನಾವು ಗೂಗಲ್ ಏನ್ ನೋಡಿದ್ವಿ ಅದಕ್ಕೂ ನೆಕ್ಸ್ಟ್ ಲೆವೆಲ್ ಆಗೇ ಇತ್ತು. ನಮ್ಗೆ ನಾವ್ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಅಂತಾರಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದ್ಕಿಂತನೂ ಜಾಸ್ತಿನೇ ಚೆನ್ನಾಗಿತ್ತು. ಬೆಡ್ರೂಮ್ಸ್ ಆಗಿರ್ಬೋದು, ವಾಶ್ರೂಮ್ಸ್ ಆಗಿರ್ಬೋದು, ಎಲ್ಲದೂ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಗೊಂದು ಸುಸ್ತಾಗಿ ಹೋಗಿದ್ವಲ್ಲ, ರೂಮ್ ನೋಡ್ಬಿಟ್ಟು ಓ ಮೈ ಗಾಡ್ ವಾವ್ ಅನ್ನೋ ತರ ಅನ್ಸ್ಬಿಡ್ತು. ಇಲ್ಲಿ ಎಲ್ಲಾ ರೂಮಿಗೂ ಬಾಲ್ಕನಿ ಇದೆ. ಸೊ ಬಾಲ್ಕನಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದ್ ಹೇಗಿತ್ತು ಅಂತ ನಾನು ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಅಲ್ಲಿ ತೋರಿಸ್ತೀನಿ. ಸೊ ನಾವು ಹೋಗಿದ್ ನೈಟ್ ಆಗಿದ್ರಿಂದ ಫೈರ್ ಕ್ಯಾಂಪ್ ಹಾಕಿದ್ದು, ಸ್ವಲ್ಪ ಚಳಿ ಇದ್ದಿದ್ರಿಂದ ನಾವು ಫೈರ್ ಕ್ಯಾಂಪ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ದಿನಾನ ಎಂಡ್ ಮಾಡಿದ್ವಿ. ಕರ್ಟನ್ ತೆಗ್ದ್ರೆ ಸಖತ್ತಾಗಿ ವ್ಯೂ ಇದೆ. ಓಪನ್ ಮಾಡಿ. ಓ ಮೈ ಗಾಡ್, ಏನು ಕಾಣಿಸ್ತಾ ಇಲ್ಲ. ಏನದು? ಫುಲ್ ಮಿಸ್ಟ್ ಇದಾಗ್ಬಿಟ್ಟಿದೆ. ಓಪನ್ ಮಾಡಿ ಡೋರ್ ಓಪನ್ ಮಾಡು. ಓ ಹೋಗು, ಡೋರ್ ಓಪನ್ ಮಾಡಿ. ನಮ್ಮ ರೂಮಿಂದ ಇರೋ ಬಾಲ್ಕನಿಯಿಂದ ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ ನೋಡಿ. ಓ ಮೈ ಗಾಡ್, ಇದೇ ನೋಡಿ ನಮ್ಮ ರೂಮಿನ ಬಾಲ್ಕನಿಯಿಂದ ಇರುವಂತ ಸುಂದರವಾಗಿರುವ ವ್ಯೂ. ನಮ್ಗಂತೂ ಬೆಳಗ್ಗೆ ಎದ್ದು ರೂಮಿಂದ ಹೊರಗೆ ಬಂದ ತಕ್ಷಣ ವ್ಯೂ ನೋಡಿ ಓ ಮೈ ಗಾಡ್ ಎಷ್ಟು ಚೆನ್ನಾಗಿದೆ, ಎಂತ ಫೀಲ್ ಗೊತ್ತಾ. ಅದು ಮಾತಲ್ಲಂತೂ ನಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯನೇ ಇಲ್ಲ. ಅದು ನಾವು ಅಲ್ಲೇ ರಿಯಲ್ ಆಗಿ ಫೀಲ್ ಮಾಡಿದ್ರೇನೆ ವರ್ತ್ ಇಟ್ ಅಂತ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಟೀ ಎಸ್ಟೇಟ್ಗಳು, ಅದ್ರ ಮಧ್ಯೆ ಗುಡ್ಡ ಬೆಟ್ಟ, ಅದ್ರ ಮೇಲೆ ಮೋಡ, ಅದ್ರ ಮಧ್ಯೆ ಸನ್ ರೈಸ್ ಆಗೋದನ್ನ ನೋಡಕ್ಕೆ ಒಂಥರ ಚಂದ, ಒಂಥರ ಮೆಸ್ಮರೈಸಿಂಗ್ ವ್ಯೂ ಅಂತ ಹೇಳ್ತಾರಲ್ಲ, ಇದಕ್ಕೆ ಅದು. ಎಷ್ಟೇ ಟೆನ್ಷನ್ ಇದ್ರು, ಸ್ಟ್ರೆಸ್ ಇದ್ರು, ಈ ತರ ವ್ಯೂ ಮುಂದೆ ಕುತ್ಕೊಂಡ ತಕ್ಷಣ ಎಲ್ಲದು ಮರ್ತೋಗ್ಬಿಡುತ್ತೆ. ನಾನು ರಕ್ಷ ಅಂತೂ ಸುಮಾರು ಹೊತ್ತು ಬಾಲ್ಕನಿಲಿ ಕುತ್ಕೊಂಡು ಈ ಬ್ಯೂಟಿಫುಲ್ ಆಗಿರೋ ವ್ಯೂ ನ ತುಂಬಾನೇ ಎಂಜಾಯ್ ಮಾಡಿದ್ವಿ. ಇಲ್ಲಿ ತುಂಬಾನೇ ವೆರೈಟಿ ಆಫ್ ರೂಮ್ಸ್ ಗಳು ಸಿಗುತ್ತೆ ನಿಮ್ಗೆ. ವುಡನ್ ವಿಲ್ಲಾ, ಎಕ್ಸಿಕ್ಯೂಟಿವ್ ಸೂಟ್ ವಿತ್ ಮೌಂಟೇನ್ ವ್ಯೂ ಅಂತಲ್ಲ, ಎಲ್ಲದು ಡಿಫ್ರೆಂಟ್ ಕಾಸ್ಟ್ ಇದೆ. ನಿಮ್ಮ ಬಜೆಟ್ ಗೆ ತಕ್ಕಂತೆ ನೀವು ಬುಕ್ ಮಾಡ್ಕೊಬಹುದು. ಈ ರೆಸಾರ್ಟ್ ನ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ ಗೊತ್ತಾ. ತುಂಬಾ ಡಿಫ್ರೆಂಟ್ ಕಲರ್ಸ್ ಪ್ಲಾಂಟ್ಸ್ ನ ಇಲ್ಲಿ ನೋಡಕ್ ಸಿಗುತ್ತೆ ನಮ್ಗೆ. ಅಷ್ಟೇ ಅಲ್ಲದೆ ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ಕೂಡ ಇದೆ ಡಿಫ್ರೆಂಟ್ ಆಗಿ. ನಿಮ್ದು ಏನಾದ್ರೂ ಸ್ಪೆಷಲ್ ಇವೆಂಟ್ ಇತ್ತು ಅಂತ ಹೇಳಿದ್ರೆ ಅವರೇ ಡೆಕೋರೇಟ್ ಮಾಡಿ ನಿಮ್ಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ನ ಮಾಡ್ಕೊಡ್ತಾರೆ. ಇನ್ನು ಊಟಿ ಅಂದ್ರೇನೆ ಚಳಿ ಅಂದ್ರೇನೆ ಊಟಿ. ಸೊ ಫೈರ್ ಕ್ಯಾಂಪ್ ಅಂತೂ ಇಲ್ಲಿ ಮ್ಯಾಂಡೇಟರಿ ಇರಲೇಬೇಕು. ಸೊ ಅದು ಕೂಡ ಇದೆ. ಇನ್ನು ಈ ರೆಸಾರ್ಟ್ ಅಲ್ಲಿ ಮೈನ್ ಅಟ್ರಾಕ್ಷನ್ ಏನು ಅಂದ್ರೆ ಡೈನಿಂಗ್ ಏರಿಯಾ. ಯಾಕೆ ಅಂದ್ರೆ ಈ ರೆಸಾರ್ಟ್ ಇಂದ ಸುತ್ತಮುತ್ತ ನೋಡಿದ್ರೆ ಮಾತ್ರ ಟೀ ಎಸ್ಟೇಟ್ ವ್ಯೂ ಇರೋದಲ್ಲ, ಈ ರೆಸಾರ್ಟ್ ಒಳಗಡೆನೆ ಸಣ್ಣದಾಗಿ ಕ್ಯೂಟ್ ಆಗಿ ಒಂದು ಟೀ ಎಸ್ಟೇಟ್ ನ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಸಖತ್ತಾಗಿ ಫೋಟೋ ಶೂಟ್ ನ ಕೂಡ ಮಾಡ್ಕೊಳ್ಬಹುದು. ಸೊ ನಾವು ಕೂಡ ಸುತ್ತ ಟೀ ಗಿಡಗಳ ಮಧ್ಯೆ ನಿಂತ್ಕೊಂಡು ತುಂಬಾನೇ ಫೋಟೋಸ್ ನ ತಗ್ಸ್ಕೊಂಡ್ವಿ. ಇನ್ನು ಯಾವುದೇ ಹೋಟೆಲ್ಗೆ ಹೋಗಿ, ರೆಸಾರ್ಟಿಗೆ ಹೋಗಿ, ಇಂಪಾರ್ಟೆಂಟ್ ಆಗೋದೇ ಊಟ ತಿಂಡಿ ವಿಚಾರ. ಇಲ್ಲಿ ಡೈನಿಂಗ್ ಏರಿಯಾ ಅಂತೂ ತುಂಬಾ ಹೈಜಿನ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು. ಡೈನಿಂಗ್ ಏರಿಯಾದಿಂದ ಅಂತೂ ಸಖತ್ತಾಗಿರೋ ವ್ಯೂ ಇದೆ ಟೀ ಎಸ್ಟೇಟ್ ಇಂದು. ಸೊ ಬಿಸಿ ಟೀ ಕುಡಿತಾ ಸೂಪರ್ ಆಗಿರೋ ವ್ಯೂನ ಎಂಜಾಯ್ ಮಾಡ್ಬೋದು. ಇನ್ನು ಟೇಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಅಂತೂ ಡಿಫ್ರೆಂಟ್ ಆಗಿತ್ತು, ನಮ್ಗಂತೂ ಇಷ್ಟ ಆಯ್ತು. ಅಂದ್ರೆ ಈಗ ಕರ್ನಾಟಕ ಶೈಲಿಗೂ ತಮಿಳ್ನಾಡು ಶೈಲಿಗೂ ಸ್ವಲ್ಪ ಡಿಫ್ರೆಂಟ್ ಇದ್ದೇ ಇರುತ್ತೆ ಸ್ಪೈಸಸ್ ಅಲ್ಲೆಲ್ಲ. ನನಗಂತೂ ಇಷ್ಟ ಆಯ್ತು. ನಾವಂತೂ ಫುಡ್ ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀವು ರೂಮ್ ನ ಬುಕ್ ಮಾಡಿದ್ರೆ ಆ ಪ್ಯಾಕೇಜ್ ಅಲ್ಲಿನೇ ನಿಮ್ಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗೇ ಬರುತ್ತೆ. ಆ ಬ್ರೇಕ್ಫಾಸ್ಟ್ ಗೆ ತುಂಬಾ ವೆರೈಟಿ ಆಫ್ ಆಪ್ಷನ್ಸ್ ಅಂತ ಏನಿರ್ಲಿಲ್ಲ, ಬಟ್ ಆದ್ರೆ ಇದ್ದಿದ್ದ ಆಪ್ಷನ್ಸ್ ಅಲ್ಲಿ ಚೆನ್ನಾಗೇ ಇತ್ತು ಟೇಸ್ಟ್. ಇನ್ನು ನೈಟ್ ಡಿನ್ನರ್ ಮತ್ತೆ ಊಟ ಅಂತ ಬಂದ್ರೆ ಅಲಾಕಾರ್ಟ್ ಮೆನು ಇರುತ್ತೆ. ಅದ್ರಲ್ಲೇನೆ ನಾವ್ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ ಆರ್ಡರ್ ಮಾಡ್ಬೇಕು. ಬಟ್ ಅದೆಲ್ಲ ಚಾರ್ಜಬಲ್, ನೀವು ಎಕ್ಸ್ಟ್ರಾ ಪೇ ಮಾಡ್ಬೇಕು.
ಇನ್ನು ಆಕ್ಟಿವಿಟೀಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಂಡೋರ್ ಅಂಡ್ ಔಟ್ಡೋರ್ ಎರಡು ಆಕ್ಟಿವಿಟೀಸ್ ಕೂಡ ಇದೆ. ಒಳ್ಳೆ ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡ್ಬೋದು. ನಾವು ಸಿಕ್ಕಾಪಟ್ಟೆ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ನೈಟ್ ಎಲ್ಲ ಸೈಕ್ಲಿಂಗ್ ಪ್ರಾಕ್ಟೀಸ್ ಮಾಡಿ ಬಾ ಮಾರ್ನಿಂಗ್ ಸೈಕ್ಲಿಂಗ್ ಮಾಡೋಣ ಅಂತ ಹೇಳಿ ರಕ್ಷಿತ್ನ ಕರ್ಕೊಂಡು ಹೋದೆ. ಸ್ಲೋಪ್ ಅಲ್ಲಿ ಆರಾಮ್ಸೆ ಓಡಿಸ್ಕೊಂಡು ಹೋದೆ. ಮೇಲ್ಗಡೆ ಹತ್ತಕ್ಕಾಗದೆ ಕೊನೆಗೆ 2 ಸೈಕಲ್ನು ರಕ್ಷಿತ ತಡ್ಕೊ ಬಂದ. ರಕ್ಷು ಸಿ ಹೋಗೋ 2 ಸೈಕಲ್ ಒಬ್ನೇ ಬಿಡ್ತಿದ್ದಾನೆ. ಹಿಡ್ಕೊ ಇಲ್ಲಿಂದ. ಇನ್ನು ಇಂಡೋರ್ ಆಕ್ಟಿವಿಟೀಸ್ ಅಂತ ಬಂದ್ರೆ ಫುಟ್ಬಾಲ್, ಕ್ಯಾರಮ್, ಚೆಸ್, ಆರ್ಚರಿ ಹೀಗೆ ತುಂಬಾನೇ ಆಪ್ಷನ್ಸ್ ಇತ್ತು. ವಿಡಿಯೋ ಮಾಡಿದಾಗಲೇ ನೆಟ್ಟಿಗೆ ಆಡೋದು. ನನ್ ಗಂಡಂಗೆ ಬಾಣ ಬಿಡೋ ಪುಣ್ಯಾತ್ಮ ಅಂತ ಹೇಳಿದ್ರೆ ಬಾಣ ಬಿಡಕ್ ಇಟ್ಟಿದ್ ಬೋರ್ಡನ್ನೇ ಉಳಿಸೋ ರೇಂಜ್ಗೆ ಬಾಣ ಬಿಡ್ತಾ ಇದ್ದ. ಅಷ್ಟೇ ಅಲ್ಲದೆ ಇನ್ನು ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ಇದೆ. ಜಿಮ್ ಮಾಡೋರಿಗೆಲ್ಲ ಅದನ್ನು ಆಪ್ಷನ್ಸ್ ಇದೆ. ಆರಾಮ್ಸೆ ಇಲ್ಲಿ ಬೇಕಾದ್ರೆ ಮಾರ್ನಿಂಗ್ ವ್ಯೂ ನ ಎಂಜಾಯ್ ಮಾಡ್ತಾ ಜಿಮ್ ಮಾಡ್ಬೋದು. ತಿಂಡಿ ಜಾಸ್ತಿ ಅಂತ ಇಳಿಸ್ತಾ ಇದ್ದಾರೆ. ಸಾಂಗ್ ಅಲ್ಲ. ಆಲ್ ಓವರ್ ರೆಸಾರ್ಟ್ ಗೆ ರೇಟಿಂಗ್ಸ್ ಕೊಡ್ಬೇಕು ಅಂತ ಹೇಳಿದ್ರೆ 10 out of 9 ರೇಟಿಂಗ್ಸ್ ನ ಕೊಡ್ಬೋದು. ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ಸ್ಪೆಷಲಿ ಆ ರೆಸಾರ್ಟ್ ಇರುವಂತ ವ್ಯೂ, ಬಾಲ್ಕನಿಂದ ಹೊರಗೆ ಬಂದ್ರೆ ಆ ಮೆಸ್ಮರೈಸಿಂಗ್ ವ್ಯೂ ನೋಡಕ್ಕೆ ಒಂಥರ 2 ಕಣ್ ಸಾಲದು, ಅಷ್ಟು ಚೆನ್ನಾಗಿತ್ತು. ನಾನು ರಕ್ಷಿತ್ ಬರ್ಡೇ ಟೈಮಲ್ಲಿ ಅಲ್ಲಿ ಹೋಗಿದ್ರಿಂದ ಕ್ಯಾಂಡಲ್ ಲೈಟ್ ಡಿನ್ನರ್ ಬೇಕು ಅಂತ ಹೇಳಿದ್ದೆ. ಸೊ ಸ್ಟಾಫ್ಸ್ ಅಂತೂ ತುಂಬಾ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ನಮಗೂ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಅರೇಂಜ್ ಮಾಡ್ಕೊಟ್ಟಿದ್ರು. ಆ ಸೆಟಪ್ ಎಲ್ಲ ತುಂಬಾನೇ ಇಷ್ಟ ಆಯ್ತು. ಕಮ್ಮಿ ಅಮೌಂಟ್ ಅಲ್ಲಿ ನಿಮ್ಗೆ ಒಂಥರ ಲಕ್ಸುರಿ ಟ್ರೀಟ್ಮೆಂಟ್ ಬೇಕು ವಿತ್ ಅ ಬೆಸ್ಟ್ ವ್ಯೂ ಅಂತ ಹೇಳಿದ್ರೆ ನೀವು ವೆಸ್ಟರ್ನ್ ವ್ಯಾಲಿ ರೆಸಾರ್ಟ್ ನ ವಿಸಿಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಈ ರೆಸಾರ್ಟ್ ಗೆ ನಾವು ಪೇ ಮಾಡಿದ್ದು 7,000 ಏನೋ, ಬಟ್ ಅದ್ರ ತುಂಬಾ ಬೇಗ ಬುಕ್ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ ಕೇವಲ 4,000 5,000 ಗೆಲ್ಲ ಈ ರೆಸಾರ್ಟ್ ಸಿಗುತ್ತೆ. ಒಂಥರ ಕಮ್ಮಿ ಅಮೌಂಟ್ ಗೆ ಲಕ್ಸುರಿ ಟ್ರೀಟ್ಮೆಂಟ್ ವಿತ್ ಅ ಬ್ಯೂಟಿಫುಲ್ ವ್ಯೂ ಅಂತಾನೆ ಹೇಳ್ಬೋದು. ಊಟಿ ನೇಚರ್ ವೆದರ್ ನ ಎಂಜಾಯ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ರೆಸಾರ್ಟ್ ಇನ್ ಊಟಿ ಅಂತ ಹೇಳಿದ್ರೆ ವೆಸ್ಟರ್ನ್ ವ್ಯಾಲಿ ರೆಸಾರ್ಟ್ ಅಂತಾನೆ ಹೇಳ್ಬೋದು. ನಾನು ರಕ್ಷಿತ್ ಅಂತೂ 2 days ಈ ರೆಸಾರ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ವೆಸ್ಟರ್ನ್ ವ್ಯಾಲಿ ರೆಸಾರ್ಟ್ ನ ಎಕ್ಸ್ಪೀರಿಯನ್ಸ್. ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡು ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.